ಇರ್ಲಿ ಬಿಡೋಣ, ಲೈವ್ ಆಗ್ತದೆ. ಕೂತ್ಕೋ ಮಹೇಶ್. ಜೋರ್ ಮಾಡ್ಬೇಕಾಗಿತ್ತು. ಅಲ್ಲ, ಅದು ಸ್ಟೆಫ್ ಆಗಿ ಇಡ್ಬೋದ ಈಗ? ಏನ್ ತೊಂದ್ರೆ ಇಲ್ವಾ? ಇದು ರಾಡ್ ಅದಷ್ಟೇ ಪರ್ಮನೆಂಟ್ ಅಂತೆ. ಹಾ, ಈಗ ನಮ್ ತರ ಎಲ್ಲ ಹೆಜ್ಜೆ ಇಡ್ಬೋದ ಹಿಂಗೆ? ಪ್ರಾಕ್ಟೀಸ್ ಆಗ್ತಾ ಪ್ರಾಕ್ಟೀಸ್ ನಮ್ ತರ ನಾರ್ಮಲ್ ಆಗಿ ಅಂದ್ರೆ ವಯಸ್ಸಾಗ್ತಾ ಹೌದಾ? ಎಷ್ಟು ಜನಕ್ಕಿದೆ? ಏನು ಇಲ್ಲ, ಶುಕ್ರವಾರ ಫಿಕ್ಸ್ ಅಂತ ಹೇಳಿದ್ರಲ್ಲ, ಕನ್ಫರ್ಮ್ ಮಾಡಿ. ಏನಕ್ಕೆ ಇಲ್ಲ, ಮಾತಾಡಿ ಸರ್, ಲೇಟ್ ಆಗೋಯ್ತು. ಇಲ್ಲ, ನಾವು ಒಂದು ಈ ಕಡೆ ನೋಡಿ, ಸ್ವಲ್ಪ ಕಸ್ ಕಟ್ಟಿದ್ದು ಲೇಟ್ ಆಯ್ತು. ಡಿಸ್ಕೌಂಟ್ ಮಾಡ್ಸೋಣ ಅಂತ 90,000 ಬರ್ದಿರಲ್ಲ, ಪ್ರಶಾಂತ್ ಸರ್ ಇರ್ಲಿಲ್ಲ. ಪ್ರಶಾಂತ್ ಸರ್ ಬಂದ್ಮೇಲೆ ಮ್ಯಾನೇಜ್ಮೆಂಟ್ ಇನ್ನೊಂದು 20,000 ಕಡಿಮೆ ಆಯ್ತು. 70,000 ಆಗಿದೆ, ಕಟ್ಬಿಟ್ಟಿದ್ವಲ್ಲ, ಬಂದ ಟೋಟಲ್ 1 ಲಕ್ಷ ಕಟ್ಟಿರೋದು. 30,000 ಮೇಡಮ್ ಬರ್ಡೇ ಗಿಫ್ಟ್ ನಿಮಗೆ. ಇದು ಫೇಸ್ಬುಕ್ ಲೈವ್ ಅಲ್ಲಿ ಐತೆ. ಅಕ್ಕೋರ್ ಬರ್ತಡೆಗೆ ಏನ್ ಹೇಳ್ತೀಯ? ನಿಮ್ದು ಏನ್ ಸಮಸ್ಯೆ? ಯಾವಾಗಲೂ ಹಿಂಗೆ ನಗ್ನಗ್ತಾ ಇರ್ಬೇಕು, ಅದೇ ಸಮಸ್ಯೆ ಬೇಡ. ಗ್ಯಾರಂಟಿ ನಿನ್ಗಾಗಿ ಸಮಸ್ಯೆ ಹೇಳು. ನಮ್ಗೆ ಕಾಲ ಆಕ್ಸಿಡೆಂಟ್ ಆಗಿ ಇದಾಗಿತ್ತು, 14 ವರ್ಷ ಆಗಿತ್ತು. ಅಣ್ಣವ್ರ ಹತ್ರ ಬಂದು ಕೇಳ್ಕೊಂಡೆ, ಅಣ್ಣವರು ಆಸ್ಪತ್ರೆಗೆ ಕರ್ಕೊಂಡು ತೋರಿಸಿದಾರೆ. ಇವತ್ತು ಆಪರೇಷನ್ ಆಗಿದೆ, ನನ್ಗೂ ಖುಷಿ ಆಗಿರೋದು. ಇವತ್ತು ಡೇಟ್ ಕೊಟ್ಟಿದ್ರು, ಶುಕ್ರವಾರ ಮುಂದಕ್ಕೆ ಹಾಕ್ಬಿಟ್ರು. ನಾನು ಹೇಳ್ಕೊಳ್ಳೋದು ಇಷ್ಟೇ, ಹಿಂಗೆ ನಗ್ನಗ್ತಾ ಖುಷಿಯಾಗಿರ್ಬೇಕು. ನಮ್ ಡ್ರೈವರ್ಗಳಿಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ಖುಷಿಯಾಗಿರ್ಬೇಕು. ಎಷ್ಟ್ ಜನಕ್ಕೆ ಹೆಲ್ಪ್ ಮಾಡೋರು ಗೊತ್ತಾ ನಿನ್ಗೆ? ಎಷ್ಟ್ ಜನಕ್ಕೆ ಮಾಡಿರ್ಬೋದು ಒಂದು ಅಂದಾಜು ಹೇಳು. ನನಗೆ ತಿಳಿದ ಮಟ್ಟಕ್ಕೆ 7 ಜನ ಮಾಡಿದ್ದಾರೆ. 7 ಜನಕ್ಕೆ 7 ಜನಕ್ಕೆ ನಿನಗ್ ತಿಳಿದಿರಂಗೆ? ನನಗ್ ತಿಳಿದಿರಂಗೆ ನಾನು ಲೆಕ್ಕನೇ ಇಲ್ಲ, ಹಂಗೈತೆ. ಇಲ್ಲೇ ಇತ್ತು ಅವನು, 2 ದಿನ ಇಲ್ಲೇ ಇದ್ದ. ಸೇಮ್ ಕೇಸ್ ಇಲ್ಲೊಂದು ಆಪರೇಷನ್ ಆಯ್ತು. ಅವಳು ಬಂದಿದ್ದಾಳ 2 ದಿನ ಇಲ್ಲೇ ಇದ್ದ. ಓಕೆ. ಬೆಳಗ್ಗೆ ಅಕ್ಕನ್ ಬರ್ತಡೇ ವಿಶಸ್ಗೆ ನಿನ್ ಮ್ಯಾಟ್ರೆ ಬರ್ದಾಕಿದ್ದೆ. ಅದಕ್ಕೆ ಅಕ್ಕೋರ್ ಹೆಂಗಿದ್ರು ಇಲ್ಲಿ ಬರ್ತೀನಿ ಅಂದ್ರಲ್ಲ. ಬಹಳ ಪ್ರೀತಿ ಆಗ್ಬಿಟ್ಟದೆ. ಹೌದಾ? ನೀವು ಕಳ್ಸಿದ್ದು ಹಾಸ್ಪಿಟಲ್ ಇಶ್ಯೂಗೆ, ಈಗ ನಮ್ಮ ಮನೇಲೆ ಒಬ್ಬರ ಹತ್ರ ಆಗ್ಬಿಟ್ಟು. ಇರ್ಲಿ ಬಿಡ್ರಣ, ನಿಮ್ ಮನೇಲೆ ಇಸ್ಕೊಳ್ಳಿ ಅಷ್ಟೇ. ಸ್ನೇಹಿತರೆ ನೋಡಿ, ಇವತ್ತು ನಮ್ಮ ಮಂಜುಳಾ ನಾರಾಯಣ ಸ್ವಾಮಣ್ಣವರು, ಮಾಜಿ ಕಾರ್ಪೊರೇಟರು, ಮಾಜಿ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರು. ನಾವು ಏನು ಜಾಸ್ತಿ ಹೇಳಂಗೇನಿಲ್ಲ. ಈ ಸಮಥಿಂಗ್ ನೀವು ದಾನಶೂರ ಕರ್ಣ ಅನ್ನೋ ಒಂದು ಮಾತುಗಳೆಲ್ಲ ಕೇಳಿರ್ತೀವಿ ಹಿಂದೆ. ಆದ್ರೆ ಆ ರೀತಿಯಲ್ಲಿ ಸಾಧ್ಯ ಆದಷ್ಟು ದಾನನೂ ಕೂಡ ಕೊಡ್ತಾರೆ, ಕರುಣೆಯಿಂದನೂ ಕೂಡ ಸಹಾಯ ಮಾಡೋ ಅಂತ ಗುಣ. ಯಾಕಂದ್ರೆ ನಾವು ಹತ್ರದಿಂದ ನೋಡಿದೀವಿ, ಜೊತೆಲೇ ಇರ್ತೀವಲ್ಲ, ಹಂಗಾಗಿ ಹೇಳ್ಬಾರ್ದು. ಅಷ್ಟು ಮೆಡಿಕಲ್ ಕ್ಯಾಂಪ್ಗಳು ಮಾಡ್ತಾರೆ. ಅರ್ಪಿತಾ ಸೇವಾ ಟ್ರಸ್ಟ್ ಅನ್ನೋ ಹೆಸರಲ್ಲಿ ತುಂಬಾ ಜನಕ್ಕೆ ಆಪರೇಷನ್ಸ್ಗಳು ನಮ್ಮ ಸಪ್ತಗಿರಿ ಆಸ್ಪತ್ರೆ ಮುಖಾಂತರ, ಡಾಕ್ಟರ್ಗಳು ಸಂಪರ್ಕದ ಮುಖಾಂತರ ತುಂಬಾ ಜನ ಪೇಷಂಟ್ಸ್ಗಳು, ಯಾರಾದ್ರೂ ಲೈವ್ಗಳು ನೋಡ್ತಿದ್ರೆ ಅವರೇ ಹೇಳ್ಬೇಕು. ಬರೀ ನಮ್ಮ ಚಾಲಕರ ವರ್ಗ ಅಂತ ಅಲ್ಲ, ಫಿಲಂ ಧಾರಾವಾಹಿಗಳು ಎಲ್ಲ ಏನ್ ಮಾಡ್ತಾರೆ, ಅವ್ರ ಕುಟುಂಬಗಳಿಗೂ ನೆರವಾಗಿದ್ದಾರೆ. ಇನ್ನು ಅಂಗವಿಕಲರಿಗಂತೂ ಕೇಳಂಗೇ ಇಲ್ಲ. ಅವ್ರಿಗೆ ಪ್ರತಿ ತಿಂಗಳು ದಿನಸಿ ಕಿಟ್ಗಳು, ಈ ರೀತಿ ನಾನಾ ತರ ಸಮಾಜ ಸೇವೆಗಳನ್ನ ಮಾಡ್ತಾ ಬರ್ತಾ ಇದಾರೆ. ಸಾಕಷ್ಟು ಜನದ ಹತ್ರ ದುಡ್ಡಿದೆ, ಇಲ್ಲ ಅಂತ ಹೇಳಲ್ಲ, ಆದ್ರೆ ವಿನಿಯೋಗ ಮಾಡಲ್ಲ. ಆದ್ರೆ ಇವರು ದುಡಿಯೋ ದುಡ್ಡೆಲ್ಲ ಬರೀ ಈ ರೀತಿ ದಾನ ಧರ್ಮಗಳು, ಇಂಥ ಒಂದು ಕಾರ್ಯಗಳಿಗೆ ಬಳಸುವಂತ ನಾಕಂಡ ಏಕೈಕ ದಂಪತಿ ಲೆಗ್ಗೆರೆ ನಾರಾಯಣ ಸ್ವಾಮಿ ಅವ್ರ ಕುಟುಂಬ. ಯಾಕೆಂದ್ರೆ ನಮ್ಮ ಮಹೇಶ್ ಬಂದು ಬಸವನಗುಡಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತ ಒಬ್ಬ ಸದಸ್ಯ. ನಮ್ಮ ಸಂಘಟನೆಗೆ ಬಂದು ಜಾಯಿನ್ ಆಗ್ತಾರೆ. ಪಾಪ ಅವ್ರ ಲೆಗ್ ಸಮಸ್ಯೆ ಇದೆ, ತುಂಬಾ ಕುಂಟ್ಕೊಂಡು ಓಡಾಡ್ತಿದ್ರು. ಅದು ಬರ್ತಲೇ ಬಂದಿದ್ದಲ್ಲ, ಅದು ಆಕ್ಸಿಡೆಂಟ್ ಆಗಿ ಸಮಸ್ಯೆ ಆಗಿತ್ತು. ಈಗ ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿವರೆಗೂ ಖರ್ಚಾಗಿದೆ. ಸ್ವತಃ ಅವರೇ ಖರ್ಚು ಮಾಡಿ ಈ ಒಂದು ಚಿಕಿತ್ಸೆನ ಕೊಡಿಸುವಂತ ಕೆಲಸ ಮಾಡಿದ್ದಾರೆ. ಬರೀ ಇದೊಂದೇ ಅಲ್ಲ, ನಮ್ಮ ಸಂಘಟನೆಯಲ್ಲಿ ತುಂಬಾ ಜನ ಸದಸ್ಯರುಗಳಿಗೆ
ಸಹಾಯ ಮಾಡ್ಕೊಂತಾನು ಕೂಡ ಬರ್ತಾ ಇದ್ದಾರೆ ಈ ಒಂದು ಕುಟುಂಬ. ಹಂಗಾಗಿ ಇವರ ಒಂದು ಬರ್ತಡೇ ದಿನ ಇವ್ರದ್ದು ಆಪರೇಷನ್ ಆಗ್ಬೇಕಾಗಿ ಬಂದಿತ್ತು. ಹಾಗಾಗಿ ಇವತ್ತೇನೋ ಆಗಿಲ್ಲ, ನಾಳೆಗೆ ಅಂತ ಹೇಳ್ತಿದ್ದಾರೆ, ಶುಕ್ರವಾರಕ್ಕೆ ಅಂತ. ಹಾಗಾಗಿ ಮಹೇಶ್ ಕೂಡ ಬೆಳಗ್ಗೆ ಫೋನ್ ಮಾಡಿ ಈ ಒಂದು ಅವ್ರಿಗೆ ಹೆಲ್ಪ್ ಆಗಿರೋದ್ರಿಂದ ನನಗೆ ಶುಭಾಶಯ ಕೋರಿದ್ರು ಅಂತ ಹೇಳಿದ್ರು. ಹಾಗಾಗಿ ನಾವು ಮಹೇಶ್ ಅವ್ರ ಸ್ಥಿತಿಗತಿ ಎಲ್ಲ ನೋಡ್ಬೇಕಾಗಿತ್ತು. ಹಂಗಾಗಿ ಇವತ್ತು ಬರೋ ಅಂತ ಕೆಲಸ ಇಲ್ಲ ಆಗಿದ್ದು. ನಾವ್ ಹೇಳೋದಿಷ್ಟೇ, ಆಸ್ಪತ್ರೆಗಳು ಚಿಕಿತ್ಸೆಗಳು ಅಂತ ಬಂದಾಗ ಅರ್ಪಿತಾ ಸೇವಾ ಟ್ರಸ್ಟ್ ಕಡೆಯಿಂದ ಕ್ಯಾಂಪ್ಗಳು ಮಾಡ್ತಾರೆ, ಮೆಡಿಕಲ್ ಕ್ಯಾಂಪ್. ಅಂತ ಕ್ಯಾಂಪ್ಗಳು ನಡೀತಿದ್ದದನ್ನ ನೀವು ತಿಳ್ಕೊಳ್ಳಿ. ಲಗ್ಗೆರೆ ನಾರಾಯಣ ಸ್ವಾಮಿ ಅಂತ ಹೇಳಿ ನೀವು ಫೇಸ್ಬುಕ್ ಅಲ್ಲಿ ನೀವು ಅವ್ರನ್ನ ಫಾಲೋ ಮಾಡ್ತಿದ್ರೆ ಈ ತರ ಕ್ಯಾಂಪಿಂಗ್ಗಳು ನಡೆಯುವಂಥದ್ದು ನಾವು ಕೂಡ ಆಗ್ತಾ ಇರ್ತೀವಿ. ಕರ್ನಾಟಕದ ಯಾವ ಮೂಲೆಯಿಂದ ಬಂದ್ರು ಕೂಡ ಅವ್ರ ಕೈಲಾದ ಶಕ್ತಿ ಮೀರಿ ಅವ್ರಿಗೆ ಹೆಲ್ಪ್ ಮಾಡುವಂತ ಕೆಲಸ ಮಾಡ್ತಾರೆ. ಆ ಕ್ಯಾಂಪ್ಗಳನ್ನ ಅಟೆಂಡ್ ಮಾಡಿ, ಅದಷ್ಟು ಮಾತ್ರ ನಾವು ಹೇಳಕ್ ಇಷ್ಟಪಡ್ತೀವಿ. ಭಗವಂತ ಈ ಕುಟುಂಬಕ್ಕೆ ಯಾವ್ಯಾವ ರೀತಿಯಲ್ಲಿ ಶಕ್ತಿ ತುಂಬೋದಕ್ಕೆ ಸಾಧ್ಯ ಆಗುತ್ತೋ ಎಲ್ಲಾ ರೀತಿಲೂ ಶಕ್ತಿ ತುಂಬಿಕೊಟ್ರೆ ಇನ್ನಷ್ಟು ಬಡವ್ರಿಗೆ. ಯಾಕೆಂದ್ರೆ ಮೇಯ್ನು ಸಮಾಜದಲ್ಲಿ ಬೇಕಾಗಿರೋದು ಶಿಕ್ಷಣ ಮತ್ತೆ ಆರೋಗ್ಯ. ಇದೆರಡು ಸಿಕ್ಬಿಟ್ರೆ ಬಡವ್ರಿಗೆ ಕೋಟಿ ಸಿಕ್ತಷ್ಟೇ ಲೆಕ್ಕ. ಶಿಕ್ಷಣ ಮತ್ತೆ ಆರೋಗ್ಯ ಮತ್ತೆ ಶಿಕ್ಷಣ ಎರಡರಲ್ಲೂ ಇದಾರೆ ಇವರು. ತುಂಬಾ ಜನ ಮಕ್ಳಿಗೆ ಎಜುಕೇಶನ್ಗಳನ್ನ ಕೊಡ್ಸಿದ್ದಾರೆ. ಅದೇ ರೀತಿ ಆರೋಗ್ಯದ ಕಡೆನೂ ಗಮನ ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ಇನ್ ದಾನ ಧರ್ಮ ಅದೆಲ್ಲ ನಾವ್ ಹೇಳೋದೇ ಬೇಡ, ಅದು ಆಟೋಮೆಟಿಕ್ಲಿ ಲಗ್ಗೆರೆ ಭಾಗದಲ್ಲಿ ಎಷ್ಟೋ ಜನ ಗೊತ್ತಿದೆ. ಹಂಗಾಗಿ ಈ ಒಂದು ಹುಟ್ಟದ ಹಬ್ಬದ ದಿನ ನಮ್ಮ ಸಂಘಟನೆ ಎಲ್ಲಾ ಸದಸ್ಯರ ವತಿಯಿಂದ ಒಂದು ಹಲವಾರು ಕೆಲಸಗಳು ಮಾಡಿದ್ದಾರೆ. ಇಂಥದ್ದೊಂದು ಕೆಲಸಕ್ಕೂ ಕೂಡ ನಾವು ಶುಭಾಶಯ ಕೋರೋಣ ಅಂತ ಹೇಳಿ ಇಲ್ಲಿ ಬಂದು ಲೈವ್ ಮುಖಾಂತರ ಇನ್ನಷ್ಟು ಜಾಗೃತಿ ಮೂಡ್ಲಿ, ಜನಕ್ಕೆ ಗೊತ್ತಾಗ್ಬೇಕು. ಯಾಕೆಂದ್ರೆ ಇಂಥ ಕೆಲಸ ಕಾರ್ಯಗಳು ಜನಕ್ಕೆ ರೀಚ್ ಆದಾಗ್ಲೇನೆ ಗೊತ್ತಾಗಕ್ ಸಾಧ್ಯ. ಸಾಕಷ್ಟು ಜನರ ದುಡ್ಡಿದೆ, ವಿನಿಯೋಗ ಮಾಡಲ್ಲ. ದುಡ್ಡಿರೋ ಅಂತವ್ರು ವಿನಿಯೋಗ ಮಾಡುವಂತದನ್ನ ಪ್ರಚಾರ ಮಾಡಿದ್ರೆ ಅಟ್ಲೀಸ್ಟ್ ಬೇರೆಯವರು ನೋಡಿ ಈ ತರ ಒಂದು ಗುಣಗಳನ್ನ ಬೆಳೆಸ್ಕೊಂಡ್ರೆ ಬಡವ್ರಿಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಲೈವ್ ಮಾಡ್ತಾ ಇರೋದು. ಧನ್ಯವಾದ ಅಕ್ಕ. ಹ್ಯಾಪಿ ಬರ್ಡೇ ಅಕ್ಕ. ಏನಿದ್ರು ಫೋನ್ ಮಾಡಿ. ಎಂಡ್ ಮಾಡ್ಬಿಡು ಸಾಕು. ಅದೇನಕ್ಕೆ ಎಂಡೇ ಆಗಲ್ವಲ್ಲ.